ಸಾಮಾಜಿಕವಾಗಿ ನಾವಲ್ಲಿ ಕೂತಿದ್ದೀವಿ ಅಂದರೆ ಕೇವಲ ನಾವು ಅದರ ಒಂದು ಅವರ ಪ್ರತಿಬಿಂಬ ಅಷ್ಟೇ. ಆ ದೃಷ್ಟಿಯಿಂದ ಈ ಒಂದು ಅತ್ಯಂತ ಗೌರವಯುತವಾದದ್ದು ಸಮಸ್ತ ಮನುಕುಲಕ್ಕೆ ಸಲ್ಲಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅಪ್ಪ ಮೂಟೆ ಹೊರ್ತಿದ್ರು, ಈಗ ಹೊಲದಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಅಮ್ಮ ತೋಟಕ್ಕೆ ಹೋಗ್ತಾರೆ. ನಾನು ಬಾಲ್ಯದಿಂದಲೂ ಹಳ್ಳಿ ಸ್ಕೂಲಲ್ಲಿ ಓದಿದ್ದು, ಅಂದರೆ 1ರಿಂದ 10ವರೆಗೂ ಹಳ್ಳಿ ಸ್ಕೂಲಲ್ಲಿ ಓದಿದ್ದು, ಮತ್ತು ಕನ್ನಡ ಮೀಡಿಯಮ್ಮು. ಮತ್ತು ನಾನು PUC ಡಿಗ್ರಿ ಎಲ್ಲ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಎಲ್ಲ ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಮೊದಲೆಲ್ಲ ಅಷ್ಟೊಂದು ನಾನು ಫಸ್ಟ್ ರ್ಯಾಂಕ್ ಬರ್ತೀನಿ ಅನ್ನೋ ನಂಬಿಕೆನೂ ಅಷ್ಟಿರಲಿಲ್ಲ. MAಗೆ ಬಂದಾದಮೇಲೆ ಫಸ್ಟ್ ನನಗೆ ಸರ್ಗಳು ತುಂಬಾ ಸಪೋರ್ಟ್ ಮಾಡಿದ್ದು. ಮನೇಲಿ MA ಕಳ್ಸಾದ್ಮೇಲೆ ಸರ್ಗಳು ನೀವು ಫಸ್ಟ್ ರ್ಯಾಂಕ್ ಬರ್ತೀಯಾ, ಓದು, ಚೆನ್ನಾಗಿ ಓದ್ತೀಯ ಅಂತೇಳಿ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಕಾಲೇಜಲ್ಲೂ ಸಹ ಪ್ರಾಂಶುಪಾಲರಾಗಲಿ ಮತ್ತು ಪ್ರಾಧ್ಯಾಪಕರಾಗಲಿ ಅವರು ತುಂಬಾ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ಓದಿ, ನೀವು ಸಾಧನೆಗೆ ನೀವೇ ಮೊದಲು ಒಂದು ಅಡಿಪಾಯವನ್ನು ಹಾಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅವರು ಒಂದು ಸಪೋರ್ಟು ಮತ್ತು ತಂದೆ ತಾಯಿಗಳ ಸಪೋರ್ಟಿಂದ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಮತ್ತು 7 ಮೆಡಲ್ ನಂಗೆ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಿದೆ ಇದರಿಂದ. ಗೋಲ್ಡ್ ಮೆಡಲ್ ತಂದಿರೋದು ಅಂದ್ರೆ ಭಾರಿ ಸಂತೋಷ ನಿಮಗೆ. ನಾವು ಹಿಂದೆ ಕಷ್ಟ ಮಾಡಿದ್ದೀವಿ, ಈ ಥರ ಕಷ್ಟ ಬರಬಾರ್ದು ಅಂತೇಳಿ ನನ್ನ ಮಕ್ಕಳ ಇಷ್ಟು ಓದಿಸಿದ್ದೀವಿ. ಕಾಫಿ ಕಿರಲ್ಲಿ ಮೂಟೆ ಓದ್ತಿದ್ದೀವಿ. ನಮ್ಮ ಹೆಂಗಸರು ಕಾಟು ಓದ್ತೆ, ನಾನು ಜಮೀನು ಸ್ವಲ್ಪ ಆರಂಭ ಮಾಡ್ತೀನಿ. ಇದು ನಮಗೆ ಭಾರಿ ಸಂತೋಷ ಓದಿದ್ದಕ್ಕೆ. ಇನ್ನೂ ಮುಂದೆ ಓದಬೇಕು ಅಂದರೆ ಓದಿಸ್ತೀವಿ. ಅಲ್ಲ, ಅವಳು ಓದಿ ಒಂದು ಇದ್ರೂ ಫೇಲು ಆಗಿಲ್ಲ, ಒಂದು ಇದರಲ್ಲಿ ಓದ್ತಾಳೆ ಅಂತ ಗ್ಯಾರಂಟಿ ಇತ್ತು. ಇಷ್ಟು ಮುಂದೆ ಫಸ್ಟ್ ಬರುತ್ತೆ ಅಂತ ನಮಗೆ ಇದಿರಲಿಲ್ಲ. First of all, I would like to thank my parents and my all the lecturers who had supported me for this study. And I had actually expected only one gold medal. Unexpectedly, I got the 4, and I'm really happy. And I would like to thank every one of them who had supported me. ಇದಕ್ಕೂ ಮುಂಚೆ ಭದ್ರಾವತಿಲಿ ನಾನು BSc ಮಾಡಿದ್ದು, ಅದರಲ್ಲೂ ಕೂಡ ಫಸ್ಟ್ ರ್ಯಾಂಕ್ ಬಂದಿತ್ತು. ಈಗ MScಲೂ ಕೂಡ ಫಸ್ಟ್ ರ್ಯಾಂಕ್ ಬಂದರೆ ತುಂಬ ಖುಷಿ ಆಗ್ತಿದೆ. ತುಂಬ ಬಡತನದಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಓದಿಸಿದ್ದಾರೆ. ನಮ್ಮ ಅಪ್ಪ ಸಾಯೋ ಕೊನೆಗಳಿಗೆಲ್ಲೂ ಕೂಡ ನನಗೆ ಹೇಳ್ತಿದ್ದೆ ಇದೇ ಮಾತು, ಚೆನ್ನಾಗಿ ಓದಬೇಕು, ಒಳ್ಳೆ IAS ಆಫೀಸರ್ ಆಗಬೇಕು ಅಂತ. ಅಪ್ಪ ತೀರಿದ ಮೇಲೆ ಅಮ್ಮ ತುಂಬ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ದಾರೆ. ತಂಗಿ ಒಬ್ಳಿದ್ದಾಳೆ, ಅವಳು BCom ಓದ್ತಿದ್ಲು. ಅವಳಿಗೂ ಎಕ್ಸಾಮ್ ಇತ್ತು. ಅವಳು ಎಕ್ಸಾಮಿಗೆ ಓದ್ತಿರ್ಲಿಲ್ಲ, ನನಗೆ ಓದೋಕ್ಕೆ ಅವಕಾಶ ಮಾಡಿಕೊಡ್ತಿದ್ಲು. ಇದರಿಂದ ರ್ಯಾಂಕ್ ಬರೋಕ್ಕೆ ನನಗೆ ಅನುಕೂಲ ಆಯಿತು. ಆದ್ದರಿಂದ ಈ ಒಂದು ನನ್ನ ರ್ಯಾಂಕ್ ಏನು ಬಂದಿದೆ ಅದನ್ನು ನನ್ನ ತಂದೆ, ನನ್ನ ತಾಯಿ, ನನ್ನ ತಂಗಿಗೆ ಡೆಡಿಕೇಟ್ ಮಾಡ್ತೀನಿ. ಮುಂದೆ ಒಳ್ಳೆ IAS ಆಫೀಸರ್ ಆಗಿ ಈ ದೇಶಕ್ಕೆ ಒಳ್ಳೆ ಸೇವೆ ಕೊಡಬೇಕು ಅನ್ನೋದು ನನ್ನ ಆಸೆ. ಜಾಯಿನ್ ಆದಮೇಲೆ ಎಲ್ಲ ಲೆಕ್ಚರ್ಸು, ಎಲ್ಲ ಟೀಚರ್ಸು, ಹಾಗೆ ಎಲ್ಲ ಪ್ರೊಫೆಸರ್ಸ್ ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ನನ್ನ ಹಿಂದೆ. ಹಾಗೆ ಮನೆಯಲ್ಲೂ ಕೂಡ ತುಂಬಾ ಸಪೋರ್ಟಿವ್ ಆಗಿ ನಾನು ಏನು ಕೇಳಿದ್ರು, ಏನು ಇದು ಮಾಡಿದ್ರು ಎಲ್ಲ ಸಪೋರ್ಟಿವ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಮ್ಯಾರೇಜ್ ಆಗೋ ಸಿಚುವೇಶನ್ ಬಂತು. ಮ್ಯಾರೇಜ್ ಆದೆ. ಸೆಕೆಂಡ್ ಇಯರಲ್ಲಿ ಓದೋ ಟೈಮಲ್ಲಿ ನೀನು ಫಸ್ಟ್ ಇಯರಲ್ಲಿ ಚೆನ್ನಾಗಿ ಓದ್ತಾ ಇದ್ದೆ, ಸೆಕೆಂಡ್ ಇಯರಲ್ಲಿ ಓದುವ ಟೈಮಲ್ಲಿ ನಿಂಗೆ ಮನೇಲೆಲ್ಲ ತೊಂದರೆ ಆಗ್ಬೋದು, ನೀನು ಹೆಂಗೆ ಓದ್ತೀಯಾ, ಫಸ್ಟ್ ಇಯರಲ್ಲಿ ಓದ್ತಾ ಇದ್ದೆ, ನೀನು ನೆಕ್ಸ್ಟ್ ಓದೋಕ್ಕಾಗಲ್ಲ, ಹಾಗೆ ಹೀಗೆ ಅಂತೇಳಿ ಎಲ್ಲ ಡಿಗ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಇನ್ನೂ ಕೂಡ ನಂಗೆ ಚಾಲೆಂಜಿಂಗ್ ಆಗಿ ತಗೊಂಡು, ಇಲ್ಲ ನಾನು ಯಾಕೆ ಮದ್ವೆ ಆಗಿರೋರು ಓದಬಾರ್ದಾ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಇಲ್ಲ ನಾನು ಓದಲೇಬೇಕು ಅಂತ ಹೇಳಿ ಫುಲ್ ಕಂಟಿನ್ಯೂ ಮಾಡಿ, ನಮ್ಮ ಮನೆಯವರು ಕೂಡ ತುಂಬಾ ಸಪೋರ್ಟ್ ಮಾಡಿ ಅವರು ಇಲ್ಲೇ ಹಾಸ್ಟೆಲಲ್ಲಿ ಇರಿಸಿ ಸೆಕೆಂಡ್ ಇಯರ್ ಕೂಡ ನಾನು ಇಲ್ಲೇ ಇದ್ದು ಓದಿದೆ.
ನನಗೆ ತುಂಬ ಇಷ್ಟ ಇತ್ತು ಒಂದೇನಾದರೂ ಅಚೀವ್ ಮಾಡಬೇಕು ಲೈಫಲ್ಲಿ ಅಂತ. ದ ಸೇಮ್ ಟೈಮ್ ನನಗೆ ಬ್ಯಾಕ್ಗ್ರೌಂಡಾಗಿ ಅಪ್ಪಾಜಿ ಅಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ. ಮೀನ್ ವೈಲ್ ನಮ್ಮ ಸರ್ ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ, ಕುಮಾರಸ್ವಾಮಿ ಸರ್, ಅವ್ರನ್ನ ಮಾತ್ರ ಮರೆಯೋಂಗಿಲ್ಲ. ತುಂಬ ಎಲ್ಲ ಲೆಕ್ಚರರ್ಸು ತುಂಬ ಹೆಲ್ಪ್ ಮಾಡಿದ್ದಾರೆ ಇನ್ ಈಚ್ ಸ್ಟೆಪ್ ಆಫ್ ಮೈ ಲೈಫ್. ಐ ವಾಂಟೆಡ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್. ದಿಸ್ ಇಸ್ ದ ಮೋಸ್ಟ್ ಅವೈಟೆಡ್ ಡೇ ಫಾರ್ ಮೀ. ತುಂಬ ಎಕ್ಸ್ಪೆಕ್ಟ್ ಮಾಡಿದ ದಿನ ಇದು. ನನ್ನ ಮಗಳು ಬಂದಿದ್ದು ಅನಿಶಾ ಗೋಲ್ಡ್ ಮೆಡಲ್ ತಗೊಂಡಿದ್ದು ಭಾಳ ನನಗೆ ಖುಷಿ ಆಗ್ತಿದೆ. ಬರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಒಂದು ತಿಂಗಳು 2 ವರ್ಷದಿಂದಲೂ ಮೋಟಿವೇಶನ್ ಕೊಡ್ತಿದ್ದೆ. ವಿತಿನ್ ಸ್ಟಾರ್ಟಿಂಗು MSc ಫಸ್ಟ್ ಇಯರಿಂದಲೂ ಅವಳಿಗೆ ಒಳ್ಳೆ ಗೈಡೆನ್ಸು, ಒಳ್ಳೆ ಮೋಟಿವೇಶನ್ ಎಲ್ಲ ಕೊಟ್ಟಿದ್ದೆ. ಯಾಕಂದರೆ ನಾನು MSc ಸ್ಟೂಡೆಂಟ್ ಆಗಿರೋದ್ರಿಂದ ಒಂದು ಐಡಿಯಾ ಇತ್ತು. ಹಂಗಾಗಿ ಅದೇ ಒಂದು ಬೇಸಿಸ್ ಮೇಲೆ ಅವಳಿಗೆ ಒಳ್ಳೆ ಗೈಡ್ ಕೊಟ್ಟು ನಾನು ಈಗ MScಯಲ್ಲಿ 5 ಗೋಲ್ಡ್ ಮೆಡಲಿಸ್ಟ್ ಆಗಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಪೇರೆಂಟ್ಸು ಮತ್ತು ನಮ್ಮ ಪ್ರೊಫೆಸರ್ಸು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಆ್ಯಕ್ಚುಲಿ ನಾನು ಭದ್ರಾವತಿಯಿಂದ ಬಂದಿರೋನು. ಪ್ರೈಮರಿ ಎಲ್ಲ ತಮಿಳ್ ಶಾಲೆಯಲ್ಲಿ ಮಾಡಿದ್ದು ಭದ್ರಾವತಿಯಲ್ಲಿ, ಆಮೇಲೆ TK ರೋಡು, ಆಮೇಲೆ ನಂತರ VES, ಆಮೇಲೆ ಡಿಗ್ರಿ ಸಹ್ಯಾದ್ರಿ ಕಾಲೇಜಲ್ಲಿ ಮಾಡಿದ್ದು. MSc ಕೆಮಿಸ್ಟ್ರಿ ತುಂಬ ಇಷ್ಟ ಐತೆ ಅಂತ ಕೆಮಿಸ್ಟ್ರಲ್ಲೇ ಮಾಡಿದೆ. ಈಗ ತುಂಬ ಖುಷಿ ಆಗ್ತಿದೆ. ನಾನು 5 ಗೋಲ್ಡ್ ಮೆಡಲಿಸ್ಟ್ ತೊಗೊಂಡಿರೋದು. ಫ್ಯೂಚರ್ ನಾನು PhD ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫ್ಯಾಮಿಲಿಯಲ್ಲಿ ಆ್ಯಕ್ಚುಲಿ ನಾನು SLC ಎಲ್ಲ ಡ್ರಾಪ್ ಆಗಬೇಕಿತ್ತು, ಯಾಕಂದರೆ ಫ್ಯಾಮಿಲಿ ಪ್ರಾಬ್ಲಮ್ ಆ ಥರ ಇತ್ತು. ಆಮೇಲೆ ನಾನು ಹೈ ಸ್ಕೂಲ್ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿ ಅವರೇ ನನಗೆ ಹೆಲ್ಪ್ ಮಾಡಿದ್ದು. MSc ಎಲ್ಲ ಫೀಸ್ ಕಟ್ಟಿದ್ದು ನಮ್ಮ ಲೆಕ್ಚರ್ಸೇ.